ಸೊ ಇದು ಬಂದು ಉದ್ಪುರ್ ಗೇಟ್. ಸೊ ನಮ್ಮ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಭವನ ಇಲ್ಲೇ ಇರೋದು. ಬಂಧುಗಳೇ ನೋಡ್ತಾ ಇದ್ದೀರಾ ಅಲ್ಲಿ ಒಳಗಡೆ ಇರೋದು. ಸೊ ಆ ತೋಟದ ಒಳಗಡೆ ಇರೋದು. ಸೊ ನಿಮಗೆ ಓದ್ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಜಸ್ಟ್ 1 ಕಿಲೋಮೀಟರ್ ನಮ್ಮೂರು. ಸೊ ಇದು ಉದ್ಪುರ್ ಗೇಟ್. ಗೈಸ್ ಬನ್ನಿ ಗೈಸ್ ನಮ್ಮೂರಿಗೆ ಹೋಗೋಣ. ಸೊ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ವೀಕ್ಷಕರೇ. ಸೊ ಕ್ಷಮೆ ಇರಲಿ, ಓದೋ ವಾರದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ಈ ಥರ ತಪ್ಪು ಮಾಡಲ್ಲ, ಮತ್ತೆ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಡೈಲಿ ಬ್ಲಾಗ್. ಸೊ ಊರಿಗೆ ಹೋಗೋದ್ರಿಂದ ಆಗೋ ಖುಷಿನೇ ಬೇರೆ ಕಣ್ರಿ. ಅದು ಹುಟ್ಟೂರಿಗೆ ಹೋಗ್ಬೇಕು ಅಂದರೆ ಹೊರಗಡೆಯಿಂದ ಆಗೋ ಖುಷಿ ಸಂತೋಷ ಅಷ್ಟಿಷ್ಟಲ್ಲ. ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ಕಾಮೆಂಟ್ ಮಾಡಿ ಪ್ಲೀಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಂಧುಗಳೇ ನೋಡ್ತಾ ಇದ್ದೀರಾ ನೀವು. ಸೊ ನಮ್ಮೂರಿಗೆ ಹೋಗುವ ದೃಶ್ಯ ಇದು. ಸೊ ನೋಡ್ಕೊಂಬನ್ನಿ ಹಂಗೆ ನಮ್ಮೂರು ವಾತಾವರಣ ಹೇಗಿದೆ ಅಂತ. ನಾವು ಆಡಿ ಬೆಳೆದ ಜಾಗಗಳು. ಸೊ ಅವಾಗಿದ್ದು ಇದು ಇವಾಗ ಯಾವ ಥರ ಚೇಂಜಸ್ ಆಗಿದೆ ಅಂದರೆ ವೀಕ್ಷಕರೇ, ಸುಮಾರು 25 ವರ್ಷದ ಹಿಂದೆ ಈ ಊರಿನಲ್ಲಿ ಆಟ ಆಡಿ ಬೆಳೆದು ಮಗ ಇವತ್ತು ಹೋದರೆ ಊರೇ ಚೇಂಜಸ್ ಆಗ್ಬಿಟ್ಟಿದೆ ವೀಕ್ಷಕರೇ. ಯಾವ ಥರ ಇದೆ ಅಂತೆ. ಅವಾಗೆಲ್ಲ ಹಂಚಿನ ಮನೆಗಳು, ಇವಾಗ ನೋಡಿದ್ರೆ ಎಲ್ಲ ಅಂದ್ಕೊಂಡು ನೋಡ್ಬೇಕು ಆ ಥರ ಐತೆ ವೀಕ್ಷಕರೇ. ಸೊ ನಮ್ಮೂರು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಸೊ ಬಂಧುಗಳೇ ಯಾರಾದರೂ ಅಷ್ಟೇ ಹುಟ್ಟೂರಲ್ಲಿ ಎಷ್ಟೇ ದೂರ ಹೋದ್ರೂ ಹುಟ್ಟೂರಿಗೆ ಬಂದಾಗ ಆಗುವ ಖುಷಿನೇ ಬೇರೆ ಕಣ್ರಿ ಅಲ್ವಾ. ನನಗಂತೂ ತುಂಬ ಖುಷಿಯಾಗೋಯ್ತು. ಪುಣ್ಯ ಮಾಡ್ತೀನಿ ಇಂಥ ಮಣ್ಣಲ್ಲಿ ಹುಟ್ಟೋಕ್ಕೆ. ಸೊ ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಮುಂದಿನ ವಿಡಿಯೋದಲ್ಲಿ ಬೈ ಫ್ರೆಂಡ್ಸ್.